ಶ್ರೇಯಸ್ ಪಟೇಲ್ ನಿಧಾನವಾಗಿ ಕನ್ಸಾಲಿಡೇಟ್ ಆಗ್ತಾ ಇದ್ದಾರೆ. ಪೆನ್ ಡ್ರೈವ್ ನ ಹೊಡೆತ ಪ್ರಜ್ವಲ್ ರೇವಣ್ಣಗೆ ಬಿದ್ದಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ 1,25,000 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಗೆಲುವು. ಪ್ರಶಾಂತ್, ಎಲೆಕ್ಷನ್ ಕಮಿಷನ್ ನ ವೆಬ್ಸೈಟ್ ಮೊದಲ ಸಲ ಬಿಜೆಪಿಗೆ 240 ಕ್ರಾಸ್ ಆಗಿರೋದನ್ನು ತೋರಿಸ್ತಾ ಇದೆ. 244 ಆದರೆ ತುಂಬ ಸ್ಲೋ ಇದೆ ಅಪ್ಡೇಟ್ ಆಗೋದು. ರಿಲಯಬಲ್ ಇರುತ್ತೆ. 244, ಕಾಂಗ್ರೆಸ್ 94, ಸಮಾಜವಾದಿ ಪಕ್ಷ 33, TMC 30, DMK 21, TDP 16, JDU 15, 31 JDU ಮತ್ತು ಪ್ಲಸ್ ತೆಲುಗುದೇಶಂ ಪಕ್ಷ ಮತ್ತು ಜನತಾದಳ ಯುನೈಟೆಡ್ ಸೇರಿಸಿದ್ರೆ 31 ಆಗುತ್ತೆ. 31 ಪ್ಲಸ್ 2 JDS 33 ಆಯ್ತು. ಎಸ್, ಅಲ್ಲ ಇದೆ ಮಹಾರಾಷ್ಟ್ರದಲ್ಲಿ ನೀವು ಉದ್ಧವ್ ಇದನ್ನ ಶಿವಸೇನೆ ಏಕನಾಥ್ ಶಿಂದೆ ಬಣ ಇದೆ. ಅದು ಎಷ್ಟು ಸೀಟ್ಗಳನ್ನು ಮುನ್ನಡೆಯಲ್ಲಿದೆ? ಜಗದೀಶ್ ಶೆಟ್ಟರ್ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು. ಒಂದು ಹ್ಯೂಜ್ ರಿಸ್ಕ್ ಅನ್ನ ಜಗದೀಶ್ ಶೆಟ್ಟರ್ ತೆಗೆದುಕೊಂಡಿದ್ರು. ವಿಧಾನ ಪರಿಷತ್ತಿಗೆ ರಾಜೀನಾಮೆ ನೀಡಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ಸಾಗಿದ್ರು. ಧಾರವಾಡದಲ್ಲಿ ಟಿಕೆಟ್ ಕೇಳಿದ್ರು, ಇಲ್ಲ ಅಂತಾಯ್ತು. ಹಾವೇರಿಯಲ್ಲಿ ಟಿಕೆಟ್ ಕೇಳಿದ್ರು, ಇಲ್ಲ ಅಂತಾಯ್ತು. ಬೆಳಗಾವಿಗೆ ಹೋಗಿ ಸ್ಪರ್ಧಿಸಿ ಅಂತ ಹೈಕಮಾಂಡ್ ಹೇಳಿತ್ತು. ಜಗದೀಶ್ ಶೆಟ್ಟರ್ ಹೋಗಿ ಸ್ಪರ್ಧಿಸಿದ್ರು. ಅಜಿತ್, ನಿಮ್ಗೆ ನೆನಪಿದ್ರೆ ಚುನಾವಣೆ ಮುಗಿದ ಸಂಜೆ ಜಗದೀಶ್ ಶೆಟ್ಟರ್ ನಮ್ಮಿಬ್ಬರಿಗೂ ಫೋನ್ ಮಾಡಿದ್ರು. ಅವರು ಸ್ಪೆಸಿಫಿಕಲಿ ನಾವು ಬೆಳಗಾವಿ ಬಗ್ಗೆ ಚರ್ಚೆ ಮಾಡುವಾಗ ನಾನು 80,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ತೀನಿ ಅಂತಕ್ಕಂಥದ್ದನ್ನು ಕ್ಲೇಮ್ ಮಾಡಿ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಜಯಭೇರಿ. ಅಂಜಲಿ ನಿಂಬಾಳ್ಕರ್ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಯಭೇರಿ. ಇಲ್ಲಿಗೆ ಅನಂತ್ ಕುಮಾರ್ ಹೆಗಡೆ ರಾಜಕಾರಣ ನ್ಯೂಟ್ರಲೈಸ್ ಆದಂಗೆ. ಒಂದ್ ವೇಳೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಡೇಂಜರ್ ಝೋನ್ದಲ್ಲಿ ಬಂದಿದ್ರೆ ಅನಂತ್ ಕುಮಾರ್ ಹೆಗಡೆಯ ಒಂದು ರಾಜಕಾರಣ ಇನ್ನೂ ಇದೆ ಅಂತಕ್ಕಂಥದ್ದನ್ನ ಹೇಳಬಹುದಿತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆದ್ದಿರುವ ಅಂತರವನ್ನ ಗಮನಿಸಿದ್ರೆ ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾರಿ ಬಹುಮತದ ಗೆಲುವು. ಚಾಮರಾಜನಗರ ಸುನೀಲ್ ಬೋಸ್ ಜಯಭೇರಿ. ಚಾಮರಾಜನಗರ ನಿರೀಕ್ಷಿತ ಫಲಿತಾಂಶ ಇದು. ನಿರೀಕ್ಷಿತ ಫಲಿತಾಂಶ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಜಯಭೇರಿ. ಇದು ಕೂಡ ನಿರೀಕ್ಷಿತವೇ. ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಸುನೀಲ್ ಬೋಸ್ ಗೆದ್ದಿದ್ದಾರೆ ಚಾಮರಾಜನಗರದಲ್ಲಿ. ತೇಜಸ್ವಿ ಸೂರ್ಯ 2,10,000 ಮತಗಳ ಅಂತರ. ಸ್ಮೃತಿ ಇರಾನಿಗೆ ಭಾರಿ ಹಿನ್ನಡೆ. ಅಮೇಥಿಯಲ್ಲಿ ತೀವ್ರ ಹಿನ್ನಡೆ ಆಗ್ತಾ ಇದೆ ಸ್ಮೃತಿ ಇರಾನಿ ಅವರಿಗೆ. ಕಳೆದ ಸಲ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ದ ರಾಹುಲ್ ಗಾಂಧಿ ಈ ಸಲ ಪಕ್ಕದ ರಾಯಬರೇಲಿಯಿಂದ ಸ್ಪರ್ಧಿಸಿದ್ದಾರೆ. 50,000 ಮತಗಳ ಅಂತರದಿಂದ 50,000 ಮತಗಳ ಅಂತರದಿಂದ ಸ್ಮೃತಿ ಇರಾನಿ ಹಿನ್ನಡೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.